ನಮಸ್ತೆ ಎಲ್ಲರಿಗೂ. ನಾನು ಕಾವ್ಯ. ನನ್ನ ಕುಕ್ ಆ್ಯಂಡ್ ಚಿಲ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಆಲೂ ಸಮೋಸ ಟ್ವಿಸ್ಟರ್. ತುಂಬಾ ಈಸಿಯಾಗಿ ಮಾಡುವಂಥ ರೆಸಿಪಿ ಇದು. ಮಕ್ಕಳಿಗೂ ಕೂಡ ತುಂಬಾ ಇಷ್ಟವಾಗುತ್ತೆ. ಕ್ವಿಕ್ಕಾಗೆ ಮಾಡ್ಬೋದು. ನಮಗೆ ಈವ್ನಿಂಗ್ ಸ್ನ್ಯಾಕ್ಸಿಗೆ ಏನಾದರೂ ಬಿಸಿ ಬಿಸಿಯಾಗಿ ತಿನ್ನಬೇಕು ಅನಿಸಿದಾಗ ಇದನ್ನು ತುಂಬಾ ಕ್ವಿಕ್ಕಾಗೆ ಮಾಡ್ಕೊಳ್ಬೋದು. ಇದನ್ನು ನಾವು ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲೇ ಟೇಸ್ಟಿಯಾಗಿ ಮಾಡ್ಕೊಳ್ಬೋದು. ಇದು ಸಮೋಸದ ಥರ ನಮಗೆ ಲಟ್ಸ್ಬೇಕು ಆ ಥರ ಏನೂ ಪ್ರಾಬ್ಲಮ್ ಇಲ್ಲ. ತುಂಬಾ ಬೇಗ ಆಗೋಗುವಂಥ ಸ್ನ್ಯಾಕ್ಸ್ ಇದು. ಬನ್ನಿ ಇವಾಗ ನಾನು ಹೇಗೆ ಮಾಡಿದೆ ಅನ್ನೋದನ್ನು ಕ್ವಿಕ್ಕಾಗೆ ನೋಡ್ಕೊಂಡು ಬರೋಣ. ಇವಾಗ ನಾನು ಒಂದು ಬೌಲಲ್ಲಿ ಇಲ್ಲಿ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೇನೆ. ನೀವು ಮೈದಾ ಹಿಟ್ಟಲ್ಲೂ ಮಾಡ್ಕೊಳ್ಬೋದು, ಆದರೆ ಸ್ವಲ್ಪ ಹೆಲ್ದಿಯಾಗಿರಲಿ ಅಂತ ನಾನು ಗೋಧಿ ಹಿಟ್ಟಿಂದ ಮಾಡ್ತಾಯಿದ್ದೇನೆ. ಇದರಲ್ಲಿ ಇವಾಗ ಸ್ವಲ್ಪ ಎಣ್ಣೆ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದಕ್ಕೀಗ ನಾನಿಲ್ಲಿ 1 ಚಿಟಿಕೆ ಅಜ್ವಾಯಿನ ಹಾಕ್ಕೊಂಡಿದ್ದೇನೆ, ಅಂದರೆ ಓಂ ಕಾಳು. ಇದರಿಂದ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ. ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಸ್ವಲ್ಪ ನೀರು ಹಾಕಿ ಈ ಹಿಟ್ಟನ್ನು ಕಲಿಸ್ಕೊಂಡ್ರೆ ಆಯಿತು. ಇದನ್ನು ತುಂಬ ಸ್ಮೂತಾಗಿ ಕಲಿಸ್ಕೊಳ್ಬಾರ್ದು, ಸ್ವಲ್ಪ ಗಟ್ಟಿನೇ ಇರಬೇಕು ಹಿಟ್ಟು. ಇವಾಗ ಅದನ್ನು ರೆಸ್ಟಿಗೆ ಇಟ್ಟಿದ್ದೇನೆ ಒಂದು 10 ನಿಮಿಷ. ಇಲ್ಲಿ ನಾನು 2 ಆಲೂಗಡ್ಡೆನ ಮೊದಲೇ ಬೇಯಿಸಿಟ್ಕೊಂಡಿದ್ದೆ. ಇದನ್ನು ಇವಾಗ ಒಂದು ಗ್ರೇಟರ್ನ ಸಹಾಯದಿಂದ ಈ ರೀತಿ ಗ್ರೇಟ್ ಮಾಡ್ಕೊಳ್ತಾ ಇದ್ದೇನೆ. ನಾವು ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮ್ಮದು ಈವನ್ ಆಗಿ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ, ಎಲ್ಲೂ ಗಂಟುಗಳಿರಲ್ಲ. ಈಗ ಇದರಲ್ಲಿ 1 ಟೀ ಸ್ಪೂನ್ ಅಚ್ಚ ಖಾರದ ಪುಡಿ, 1 ಟೀ ಸ್ಪೂನ್ ಧನಿಯಾ ಪುಡಿ, 1 ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಹಾಕಿ, 1/4 ಟೀ ಸ್ಪೂನ್ ನಾನಿಲ್ಲಿ ಚಾಟ್ ಮಸಾಲನ ಹಾಕ್ಕೊಂಡಿದ್ದೇನೆ. ಇದನ್ನೆಲ್ಲ ಹಾಕ್ಕೊಂಡು ರುಚಿಗೆ ನೋಡಿಕೊಂಡು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಇದರಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೇನೆ. ಜೊತೆಗೆ 1 ಟೀ ಸ್ಪೂನ್ ಇಲ್ಲಿ ಕಾರ್ನ್ಫ್ಲೋರನ್ನು ಹಾಕ್ಕೊಂಡಿದ್ದೇನೆ. ಕಾರ್ನ್ಫ್ಲೋರ್ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಬೇಕು, ಆವಾಗ ನಮಗೆ ಆಲೂಗಡ್ಡೆ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಇಲ್ದಿದ್ರೆ ಹಿಟ್ಟಿಟ್ಟಾಗಿ ಹೋಗುತ್ತೆ ಅದು. ನಾನಿಲ್ಲಿ 1 ಟೀ ಸ್ಪೂನ್ ಹಾಕ್ಕೊಂಡಿದ್ದೇನೆ. ಇವಾಗ ಒಂದು ಚಪಾತಿ ಮಣೆನ ತಗೊಂಡು ಈ ಹಿಟ್ಟನ್ನು ಸ್ವಲ್ಪ ನಾದ್ಕೊಳ್ತಾ ಇದ್ದೇನೆ. ನಾದಾದ ನಂತರ ಈಗ ನಾನಿಲ್ಲಿ ಇವಾಗ ಒಂದು ದೊಡ್ಡ ಸೈಜ್ ಚಪಾತಿನ ಲಟ್ಸ್ಕೊಳ್ತಾ ಇದ್ದೇನೆ. ತುಂಬ ತೆಳು ಆಗಬೇಕಂತ ಇಲ್ಲ, ಸ್ವಲ್ಪ ದಪ್ಪ ಇದ್ದರೂ ಪರವಾಗಿಲ್ಲ. ಈ ರೀತಿ ನಾನು ಒಂದು ಚಪಾತಿನ ಇಲ್ಲಿ ಲಟ್ಸ್ಕೊಳ್ತಾ ಇದ್ದೇನೆ. ಇದಕ್ಕೆ ತುಂಬ ಕಡಿಮೆ ಸಮಯದಲ್ಲಿ ಮಾಡ್ಕೊಳ್ಬೋದು. ನಾವು ಇಲ್ಲಿ 1 ಚಪಾತಿನ ಲಟ್ಸ್ಕೊಂಡ್ರೆ ಇಲ್ಲಿ ನಮಗೆ ಬಹಳಷ್ಟು ನಾವು ಟ್ವಿಸ್ಟರ್ನ ರೆಡಿ ಮಾಡ್ಕೊಳ್ಬೋದು. ಈಗ ಚಪಾತಿ ಕೂಡ ಲಟ್ಸ್ಕೊಂಡಿದ್ದೇನೆ. ಇದರಲ್ಲಿ ನಾವು ಮಾಡಿಟ್ಟಂಥ ಆಲೂ ಫಿಲ್ಲಿಂಗ್ನ ಇವಾಗ ಈ ರೀತಿ ಫಿಲ್ ಮಾಡ್ತಾ ಇದ್ದೇನೆ. ಈ ರೀತಿ ಒಂದು ಸೈಡ್ ಇದರಲ್ಲಿ ಫುಲ್ ಈ ರೀತಿ ಹಾಕ್ಕೊಂಡ್ರೆ ಆಯಿತು. ಒಂದು ಸ್ಪೂನಿನ ಸಹಾಯದಿಂದ ಸುತ್ತಲೂ ಇದನ್ನು ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೇನೆ. ಇದನ್ನು ಒಂದು ಸೈಡ್ ಹಾಕ್ಕೊಳ್ಳೋದು. ಈಗ ಇನ್ನೊಂದು ಸೈಡು ಇದೇ ಲೇಯರ್ನ ತಗೊಂಡು ಈ ರೀತಿ ಇದನ್ನು ಫೋಲ್ಡ್ ಮಾಡಿದರೆ ಆಗೋಯಿತು. ಇದನ್ನು ನೀಟಾಗಿ ಫೋಲ್ಡ್ ಮಾಡ್ಕೊಳ್ಬೇಕು. ಇವಾಗ ಒಂದು ಶಾರ್ಪ್ ನೈಫ್ನಿಂದ ಈ ರೀತಿ ಇದನ್ನು ಕಟ್ ಮಾಡಿಕೊಂಡ್ರೆ ಆಯಿತು. ಎಲ್ಲವನ್ನು ಇದೇ ರೀತಿ ನಾನು ಕಟ್ ಮಾಡ್ಕೊಂಡಿದ್ದೇನೆ. ಇದನ್ನು ಸ್ವಲ್ಪ ನೋಡಿಕೊಂಡು ಹುಷಾರಾಗಿ ಕಟ್ ಮಾಡ್ಕೊಳ್ಬೇಕು, ಇಲ್ದಿದ್ರೆ ಅದು ಸ್ಪ್ರೆಡ್ ಆಗಿಬಿಡತ್ತೆ. ಈ ರೀತಿ ಎಲ್ಲವನ್ನು ಕಟ್ ಮಾಡಿಕೊಂಡು ಇವಾಗ ಇದನ್ನು ನಾನು ಒಂದೊಂದಾಗಿ ತಗೊಂಡು ಈ ರೀತಿ ಟ್ವಿಸ್ಟ್ ಮಾಡ್ಕೊಳ್ತಾ ಇದ್ದೇನೆ. ನೋಡಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ. ಒಂದನ್ನು ತಗೊಂಡು ಈ ರೀತಿ ತಿರುಗಿಸ್ಕೊಂಡ್ರೆ ಆಗೋಯಿತು, ಅದು ಟ್ವಿಸ್ಟ್ ಆಗಿ ಹೋಗುತ್ತೆ. 2 ಬೆರಳಿನಿಂದ ಈ ರೀತಿ ಇದನ್ನು ಟರ್ನ್ ಮಾಡಿದರೆ ಅದು ಟ್ವಿಸ್ಟ್ ಆಗುತ್ತೆ. ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು. ಇದಕ್ಕೆ ತುಂಬ ಕಡಿಮೆ ಸಮಯ ಸಾಕು. ನೋಡಿ ಈ ರೀತಿ ರೆಡಿ ಮಾಡಿಕೊಂಡ್ರೆ ಆಗೋಯಿತು. ಎಲ್ಲ ಕೂಡ ನಾನು ಇದೇ ರೀತಿ ರೆಡಿ ಮಾಡ್ಕೊಂಡಿದ್ದೇನೆ. ಆದರೆ ನಾವು ಈ ರೀತಿ ಟ್ವಿಸ್ಟರ್ನ ಮಾಡಿಕೊಂಡ್ರೆ ತುಂಬ ಹೊತ್ತು ಇದನ್ನು ಬಿಡಲಿಕ್ಕಾಗಲ್ಲ, ಬೇಗನೆ ಫ್ರೈ ಮಾಡ್ಕೊಂಡು ಬಿಡಬೇಕು, ಇಲ್ದಿದ್ರೆ ಅದು ಅಂಟ್ಕೊಂಡು ಬಿಡತ್ತೆ. ಹಾಗಾಗಿ ನಾನು ಒಂದು ಕಡೆ ಎಣ್ಣೆನ ಕೂಡ ಬಿಸಿಗಿಟ್ಟಿದ್ದೆ. ಎಣ್ಣೆ ಕೂಡ ತುಂಬ ಚೆನ್ನಾಗಿ ಬಿಸಿಯಾಗಿದೆ. ಇವಾಗ ಇದನ್ನು ಒಂದೊಂದಾಗಿ ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ನೀವು ಶಾಲೋ ಫ್ರೈ ಬೇಕಾದರೂ ಮಾಡ್ಕೊಳ್ಬೋದು, ನಾನಿಲ್ಲಿ ಡೀಪ್ ಫ್ರೈಯೇ ಮಾಡ್ಕೊಂಡಿದ್ದೇನೆ. ನಮಗೆ ಎಣ್ಣೆನೇ ಬೇಡ ಅನ್ನೋರು ಇದನ್ನು ಏರ್ ಫ್ರೈಯರಲ್ಲೂ ಕೂಡ ಮಾಡ್ಕೊಳ್ಬೋದು, ಅದು ಕೂಡ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ ಇದು ಒಂದು ಕಡೆ ಹಾಕಿದ್ದೇನೆ. ಇದು ಸ್ವಲ್ಪ ಬೇಯೋ ತನಕ ಇದಕ್ಕೆ ಸೌಟನ್ನು ಹಾಕೋದಾಗಲಿ ಅದನ್ನು ತಿರುಗಿಸೋದಾಗಲಿ ಮಾಡಬಾರ್ದು, ಅದರ ಒಳಗಡೆ ಇರೋ ಸ್ಟಫಿಂಗ್ ಎಲ್ಲ ಬಿಚ್ಚೋಗುತ್ತೆ. ಹಾಗಾಗಿ ಒಂದು 5 ನಿಮಿಷ ಆದ ನಂತರನೇ ನಾನು ಟರ್ನ್ ಮಾಡಿದ್ದೇನೆ. ನೋಡಿ ಇದು 2 ಕಡೆ ತುಂಬ ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ಈಗ ನಾನು ಒಂದು ಪ್ಲೇಟಲ್ಲಿ ತಗೊಳ್ತಾ ಇದ್ದೇನೆ. ನೋಡಿದ್ರಲ್ಲ ಎಷ್ಟು ಕ್ವಿಕ್ಕಾಗೆ ಮಾಡುವಂತಹ ಆಲೂ ಸಮೋಸ ಟ್ವಿಸ್ಟರ್ ಕೂಡ ಈಗ ರೆಡಿಯಾಗಿದೆ. ಇದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಮಿಸ್ ಮಾಡದೆ ಇದನ್ನು ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ನಿಮಗೇನಾದರೂ ಈ ರೆಸಿಪಿ ಇಷ್ಟವಾದರೆ ಪ್ಲೀಸ್ ಇದನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ
ಕಮೆಂಟ್ ಕೂಡ ಮಾಡಿ. ಆದಷ್ಟು ಬೇಗ ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ಸಿಗೋ ತನಕ ನಿಮಗೆ ಧನ್ಯವಾದಗಳು.